ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಎನ್ನೋ ಮನೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ, ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಎಲ್ರಿಗೂ ತುಂಬ 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 ಥ್ಯಾಂಕ್ಸ್. ಇದು ನನ್ನ ಮಕ್ಕಳು ಇಬ್ಬರು ಆಟ ಆಡ್ತಾ ಇರೋದು ಕ್ಲೇನಲ್ಲಿ. ಇವನು ಈಗ ಚಪಾತಿ ಹಿಟ್ಟಿಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಬಟ್ ನನ್ನ ದೊಡ್ಡ ಮಗ ಕ್ಲೇ ತಗೊಂಡು ಏನೋ ಮಾಡ್ತೀನಿ ಅಂಥೇಳಿ ಕೂತ್ಕೊಂಡು ಏನೋ ಟ್ರೈ ಮಾಡ್ತಾ ಇದ್ದಾನೆ ಮಾಡಲಿಕ್ಕೆ. ಡಿಂಪು ಹತ್ರ ಇರೋ ಕ್ಲೇ ಅದು ಕಲ್ಲರೆಲ್ಲ ಕೈಗೆಲ್ಲ ತಾಗ್ತಾ ಇತ್ತು. ಅದಕ್ಕೋಸ್ಕರ ಆ ಕ್ಲೇ ಬೇಡ ಅಂಥೇಳಿ ಬಿಸಾಡಿದ್ವಿ. ಅದಕ್ಕೆ ಚಪಾತಿ ಹಿಟ್ಟು ತೊಗೊಂಡು ಚಪಾತಿ ಹಿಟ್ಟಲ್ಲಿ ನಾನು ಚಿಕನ್ ಮಾಡ್ತೀನಿ, ಐಸ್ ಕ್ರೀಮ್ ಮಾಡ್ತೀನಿ ಅಂಥೇಳಿ ಆಟ ಆಡ್ತಾ ಇದ್ದಾನೆ. ಹಾಗೆ ಸಾಂಗ್ ಹಾಕ್ಕೊಂಡು ಒಂದಿಷ್ಟು ಡ್ಯಾನ್ಸ್ ಎಲ್ಲ ಆಗ್ತಾ ಇದೆ. ಹೀಗೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅಣ್ಣ ತಮ್ಮ ಇಬ್ಬರು. ಈ ಒಂದು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಅದು ಕಂಟಿನ್ಯೂ ಆಗಿರುತ್ತೆ. ಈಗ ಅವರಿನ್ನೂ ಡ್ಯೂಟಿಯಿಂದ ಬಂದಿಲ್ಲ ಅಂಥೇಳಿ ಇವರಿಬ್ಬರು ಈಗ ಆಟ ಆಡ್ತಾ ಇದ್ದಾರೆ. ಇವರಿಗೆ ಸ್ಕ್ರೀನ್ ಟೈಮ್ ಕಮ್ಮಿ ಮಾಡೋಕ್ಕೋಸ್ಕರ ಈ ರೀತಿಯಾಗಿ ಏನಾದರೂ ಒಂದು ಆಟ ಆಡ್ಲಿಕ್ಕೆ ಅಂತ ಹೇಳಿ ಕೊಟ್ಟಿರ್ತೀನಿ. ಈಗ ಅವ್ನ ಫೇವ್ರೆಟ್ ಹಾಡು ಪ್ಲೇ ಆದಂಗೂ ಡ್ಯಾನ್ಸು ಸ್ಟೆಪ್ ಹಾಕೋದು, ಹಾಗೆಯೇ ಆ ಕ್ಲೇ ತಗೊಂಡು ಅದನ್ನು ಏನಾದರೂ ಮಾಡ್ತಾ ಇದ್ದಾನೆ. ಅವನಿಗೆ ಸಾಂಗ್ಸ್ ಎಲ್ಲ ಅಂದರೆ ತುಂಬ ಇಷ್ಟ, ತುಂಬ ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಬಟ್ ಪ್ರಾಪರಾಗಿ ಡ್ಯಾನ್ಸ್ ಅಂತೂ ಮಾಡ್ಲಿಕ್ಕೆ ಬರಲ್ಲ, ಏನು ಬರುತ್ತೆ ಅದನ್ನೇ ಮಾಡ್ತಾ ಇರ್ತಾನೆ. ಈಗ ನೋಡಿ, ಇದನ್ನು ಚಿಕನ್ ಅಂತೇಳಿ ನನಗೆ ಹೇಳ್ತಾ ಇದ್ದಾನೆ. ಇದು ಚಿಕನ್ ಥರ ಕಾಣ್ತಾ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ. ಅವನಿಗೀಗ ಅದು ಚಿಕನ್ ಆಗಿದೆ, ಇದು ಚಿಕನ್ ಅಂತೇಳಿ ತೋರಿಸ್ತಾ ಇದ್ದ. ಇಲ್ಲಿ ನೋಡಿ, ಅಷ್ಟರೊಳಗೆ ನನ್ನ ದೊಡ್ಡ ಮಗ ಇಲ್ಲಿ ಒಂದಿಷ್ಟು ಏನೇನೋ ಮಾಡ್ತಾ ಇದ್ದಾನೆ. ನಾನು ಏನೋ ಸರ್ಪ್ರೈಸಾಗಿ ಮಾಡಿ ತೋರಿಸ್ತೀನಿ ಅಂಥೇಳಿ ನಮಗೆ ಆ ಕಡೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಅವನೇ ಮಾಡ್ತಾ ಕೂತ್ಕೊಂಡಿದ್ದ. ನಾನು ಡಿಂಪು ಈ ಕಡೆ ಆಟ ಆಡ್ತಾ ಇದ್ವಿ. ಮಕ್ಕಳಿಗೆ ಎಕ್ಸ್ಪೆನ್ಸಿವ್ ಗಿಫ್ಟು ತಂದು ಕೊಡೋದ್ರಿಂದ ಆಗಲಿ ಅಥವಾ ಅದ್ರ ಜೊತೆ ಆಟ ಆಡೋದ್ರಿಂದಾಗಲಿ ಖುಷಿ ಸಿಗೋಲ್ಲ. ನಾವು ಈ ಥರ ಅವ್ರ ಜೊತೆ ಕೂತ್ಕೊಂಡು ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡಿದಾಗ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹಾಗಾಗಿ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮು ನಾವೆಲ್ಲ ಈ ರೀತಿ ಕೂತ್ಕೊಂಡು ಏನಾದರೂ ಮಾಡ್ತಾನೆ ಇರ್ತೀವಿ. ಇಲ್ಲಿ ನೋಡಿ, ಈಗ ರೆಡಿ ಮಾಡಿದ್ದಾನೆ. ಇದು ಡೈನೋಸರಸ್ ಅಂತ ಹೇಳಿ ಮಾಡಿದ್ದಾನೆ. ಆ ರೀತಿ ಶೇಪ್ ಬಂದಿದೆಯೋ ಇಲ್ವೋ ಹೇಳಿ ಕಮೆಂಟ್ ಮಾಡಿ. ನೋಡಿ, ಈ ರೀತಿಲಿ ಮಾಡಿದ್ದಾನೆ. ಇದು ಕ್ಲೇ ಮತ್ತು ಗೋಧಿ ಹಿಟ್ಟನ್ನು ಯೂಸ್ ಮಾಡಿದ್ದಾನೆ. ಅದು ಆ್ಯಕ್ಚುಲಿ ಚೆನ್ನಾಗಿ ಬಂದಿತ್ತು. ಅದು ನೋಡಿ ಈ ರೀತಿಲಿ ಕಾಣ್ತಾ ಇದೆ. ಈಗ ಅದನ್ನು ಬೆಟ್ಟದ ಮೇಲೆ ಕೂರಿಸ್ತೀನಿ ಅಂಥೇಳಿ ಗೋಧಿ ಹಿಟ್ಟಿನ ಮೇಲೆ ಅದನ್ನಿಟ್ಟು ಈ ರೀತಿ ತೋರಿಸ್ತಾ ಇದ್ದಾನೆ. ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ. ನೋಡ್ಲಿಕ್ಕೆ ಮಾತ್ರ ಲೈವಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೇಮ್ ಡೈನೋಸರಸ್ ನೋಡ್ದಂಗೆ ಆಗೋದು. ಈ ರೀತಿ ಟೈಮ್ ಸ್ಪೆಂಡ್ ಮಾಡಿ ನಾವೀಗ ಚಿಕನ್ ಪೆಪ್ಪರ್ ಫ್ರೈ ಮಾಡೋಣ ಅಂಥೇಳಿ ಹೋದ್ವಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು ಈ ಚಿಕನ್ ಪೆಪ್ಪರ್ ಫ್ರೈ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ಅಂಥೇಳಿ. ಈಗ ಇದು ಹೇಗೆ ಮಾಡಿದ್ದೆ ಅನ್ನೋದನ್ನ ನಾನೀಗ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು ಚಿಕನ್ನ ವಾಶ್ ಮಾಡಿ ಅದನ್ನು ನಾನೀಗ 1 ವಿಷಲ್ ತೊಗೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಬೇಕು. ಅವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ಕುಕ್ಕರಲ್ಲಿ 1 ವಿಷಲ್ ಆಗೋ ತನಕ ವೆಯ್ಟ್ ಮಾಡಬೇಕು. ನೋಡಿ, ಈಗ ಚೆನ್ನಾಗಿ ಇದು ಬೆಂದಿದೆ. ಈಗ ನಾವು ಮಸಾಲದ ಪುಡಿಯನ್ನು ರೆಡಿ ಮಾಡ್ಕೊಳ್ಳೋಣ ಪೆಪ್ಪರ್ ಫ್ರೈಗೆ. ಈಗ ನಾನು ಒಂದು ಬಾಣಲೆಯನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಪೆಪ್ಪರ್ ಕಾಳುಗಳನ್ನು ಹಾಕಿದ್ದೀನಿ, ಕಾಳು ಮೆಣಸನ್ನು ಹಾಕಿದ್ದೀನಿ. ನಂತರ ಅದಕ್ಕೆ ಜೀರಿಗೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಚಕ್ಕೆ, ಲವಂಗ, ಏಲಕ್ಕಿಯನ್ನು ಆ್ಯಡ್ ಮಾಡಿದ್ದೀನಿ. ಜಸ್ಟ್ 2 ಪೀಸ್ಗಳಷ್ಟು ನಾನು ಆ್ಯಡ್ ಮಾಡ್ತಾ ಹೋಗಿದ್ದೀನಿ ಅಷ್ಟೇ. ಈಗ ನಾನು ಇದು 1/2 ಕಿಲೋ ಲೆಕ್ಕದಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಕ್ವಾಂಟಿಟಿ ಜಾಸ್ತಿ ಆದಾಗ ಇನ್ನೂ ಕ್ವಾಂಟಿಟಿಗಳನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ಈಗ ಕೊತ್ತಂಬರಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಇದಕ್ಕೆ ಕೊತ್ತಂಬರಿ ಬೀಜವನ್ನು ಹಾಕಿದರೂ ತುಂಬ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಈಗ ನಾನು ಇದಕ್ಕೆ ಕೊತ್ತಂಬರಿ ಪುಡಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನಂತರ ಇದನ್ನು ಮಿಕ್ಸಿನಲ್ಲಿ ಪುಡಿ ಮಾಡ್ಕೋಬೇಕು. ಈಗ ಬಾಣಲಿಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಬೇಕು. ತುಪ್ಪ ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ ಈ ಫ್ರೈ ಟೇಸ್ಟು. ಅದಕ್ಕೋಸ್ಕರ ತುಪ್ಪವನ್ನು ಯೂಸ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ತುಪ್ಪ ಇಲ್ಲ ಅಂತ ಅಂದರೆ ಎಣ್ಣೆನೂ ಹಾಕ್ಕೊಬೋದು. ಈಗ ಒಗ್ಗರಣೆಗೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆಯೇ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ನೋಡಿ, ಇದು ಚೆನ್ನಾಗಿ ಬಾಡಿಸ್ಕೊಬೇಕು. ಈ ರೀತಿಯಾಗಿ ಕೆಂಪಾಗಬೇಕು, ಆ ರೀತಿಯಲ್ಲಿ ಬಾಡಿಸ್ಕೊಬೇಕು. ಈಗ ಇದು ಚೆನ್ನಾಗಿ ಬಾಡಿದೆ. ಈಗ ನಾವು ಇದಕ್ಕೆ ಬೆಂದಿರುವಂಥ ಚಿಕನನ್ನು ಆ್ಯಡ್ ಮಾಡಬೇಕು. ಚಿಕನ್ ಬೇಯಲಿಕ್ಕೆ ಏನು ಒಂದು ನೀರನ್ನು ಹಾಕಿರ್ತೀವೋ ಅದೇ ನೀರು ಸಾಕಾಗುತ್ತೆ. ತುಂಬ ನೀರನ್ನು ಆ್ಯಡ್ ಮಾಡಲಿಕ್ಕೆ ಹೋಗಬಾರ್ದು. ನೀರನ್ನು ಆ್ಯಡ್ ಮಾಡಿದಾಗ ಅದು ಗ್ರೇವಿ ಥರ ಅನಿಸ್ಬಿಡುತ್ತೆ. ನಾವೀಗ ಪೆಪ್ಪರ್ ಫ್ರೈ ಮಾಡ್ತಾ ಇರೋದ್ರಿಂದ ತುಂಬ ನೀರನ್ನು ಆ್ಯಡ್ ಮಾಡಬಾರ್ದು. ಇದು ಚೆನ್ನಾಗಿ ಬಾಯ್ಲ್ ಆದ ನಂತರ ನಾವು ಪುಡಿ ಮಾಡಿ ಇಟ್ಟಿರೋ ಈ ಒಂದು ಮಸಾಲವನ್ನು ಆ್ಯಡ್ ಮಾಡಬೇಕು. ನೋಡಿ, ಈಗ ಚೆನ್ನಾಗಿ ಇದು ಕುದೀತಾ ಇದೆ. ಈಗ ನಾವು ಇದನ್ನು ಆ್ಯಡ್ ಮಾಡಬೇಕು. ಈ ಒಂದು ಪುಡಿಯನ್ನು ಜಾಸ್ತಿ ಮಾಡಿ ಇಟ್ಕೊಂಡು ಸ್ಟೋರ್ ಕೂಡ ಮಾಡ್ಬೋದು.
ಒಂದು ಸುಮಾರು 15 ದಿನದಷ್ಟು ಯೂಸ್ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಈಗ ನೋಡಿ ಸ್ವಲ್ಪ ನಾನು ಅದಕ್ಕೆ ಮೇಲೆ ಪೆಪ್ಪರ್ನ ಹಾಕ್ತಾ ಇದ್ದೀನಿ. ಇದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಈಗ ನೋಡಿ ಆಲ್ಮೋಸ್ಟ್ ನಮ್ಮ ಪೆಪ್ಪರ್ ಫ್ರೈ ಆಗ್ತಾ ಬಂತು. ಇದಕ್ಕೆ ನಾನೀಗ ಸ್ವಲ್ಪ ಲಿಂಬು ಹುಳಿಯನ್ನು ಹಾಕ್ತಾ ಇದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಒಂದು ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ. ತುಂಬ ಈಸಿಯಾಗಿ ಈ ಒಂದು ಪೆಪ್ಪರ್ ಫ್ರೈನ ಮಾಡ್ಕೊಬೋದು. ನಾವು ಕೊನೆಯಲ್ಲಿ ಆ್ಯಡ್ ಮಾಡ್ತೀವಲ್ಲ ಪೆಪ್ಪರ್ನ, ಅದನ್ನ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿರಬಾರ್ದು, ಹಾಗೆಯೇ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಹಾಕಬೇಕು. ಅದು ಒಳ್ಳೆ ಫ್ಲೇವರ್ನ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ. ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಳ್ಳೆ ಸ್ಟಾರ್ಟರ್ಸಿಗೆಲ್ಲ ಇದು ಒಳ್ಳೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಏನು ತುಂಬ ಇಂಗ್ರೀಡಿಯೆಂಟ್ಸ್ ಇರೋದಿಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಬೋದು. ತುಂಬ ಈಸಿಯಾಗಿ ಕನಿಷ್ಠ ಒಂದು 15 ನಿಮಿಷದೊಳಗೆ ಆಗೋಗಿಬಿಡತ್ತೆ. ಹಾಗೆ ನಾನು ನನ್ನ ಮಗನ ರಿಯಾಕ್ಷನ್ ಕೂಡ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ, ತುಂಬ ಚೆನ್ನಾಗಿ ಆಗಿತ್ತು ಅಂಥೇಳಿ ಅವನು ಹೇಳಿದ್ದ. ಈ ಒಂದು ವಿಡಿಯೋದಲ್ಲೂ ಆ ಕ್ಲಿಪ್ಪಿಂಗ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂತ ಅಂದರೆ ಅವನು ಅಷ್ಟು ಲೈಕ್ ಮಾಡಿ ಅದನ್ನು ತಿಂದಿದ್ದ. ತುಂಬ ಖುಷಿ ಆಯಿತು, ಈ ರೀತಿಯಾಗಿ ಮಾಡಿಕೊಟ್ಟಿದ್ದನ್ನ ತುಂಬ ಇಷ್ಟಪಟ್ಟು ತಿಂದ, ತುಂಬ ಖುಷಿ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಅವಾಗ ನನಗೆ ಹುಷಾರು ಬೇರೆ ಇದ್ದಿಲ್ಲ, ಆದರೂ ಮಾಡಿಕೊಟ್ಟಿದ್ದೆ. ತುಂಬ ಇಷ್ಟಪಟ್ಟು ಎಲ್ಲ ತಿಂದರು, ತುಂಬ ಖುಷಿ ಆಯಿತು. ಈಗ ನೋಡಿ ಊಟ ಎಲ್ಲ ಆದಮೇಲೆ ನನ್ನ ಮಗ ಮತ್ತೆ ಆಟ ಆಡಲಿಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ಅವನದು ಇದೇ ಪ್ಲೇಸು ಆಟ ಆಡಲಿಕ್ಕೆ. ಈ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಅವನು ಆಟ ಆಡ್ತಾ ಇರ್ತಾನೆ. ಅವನಿಗೆ ಈ ಒಂದು ಪ್ಲೇಸ್ ಅಂತಂದರೆ ತುಂಬ ಇಷ್ಟ. ಏನಾದರೂ ಕೊಟ್ಟರೆ ಸಾಕು ಅಲ್ಲೇ ಕೂತ್ಕೊಂಡು ಆಟ ಆಡ್ತಾ ಇರ್ತಾನೆ. ಹಾಗೆ ಊಟ ಎಲ್ಲ ಮಾಡಿ ಇಬ್ಬರು ಸೇರಿ ಅವ್ರ ಪಪ್ಪಂಗೆ ದಿನವಿಡೀ ಏನು ಮಾಡಿದ್ರು ಅದೆಲ್ಲ ಸ್ಟೋರಿ ಹೇಳ್ತಾ ಇರ್ತಾರೆ. ಆ ಸ್ಟೋರಿ ಎಲ್ಲ ಹೇಳಿ ಮಲ್ಕೊಂಡಾಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸ್ವಲ್ಪ ಹೆಲ್ತ್ ಸರಿ ಇಲ್ಲದೆ ಇರೋದ್ರಿಂದ ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದೆ. ನಮ್ಮ ಮನೆಯವರು ಆಲ್ರೆಡಿ ವಾಕಿಂಗ್ ಹೋಗಿದ್ರು ಅವರು. ನನ್ನ ಮಗ ಓದೋದೆಲ್ಲ ಮುಗಿಸಿ ಈಗ ಕಲರಿಂಗ್ ಮಾಡ್ತಾ ಕೂತಿದ್ದ. ಅವ್ರ ಪಪ್ಪನ ಹತ್ರ ಇದನ್ನು ಪ್ರಿಂಟೌಟ್ ತರಿಸ್ಕೊಂಡಿದ್ದ, ಈ ಕಾರ್ಗಳ ಒಂದು ಪ್ರಿಂಟೌಟ್ನ. ಈಗ ಅದಕ್ಕೆ ಕಲರ್ ಮಾಡ್ತಾ ಕೂತಿದ್ದಾನೆ. ಅವನಿಗೆ ಈ ಥರ ಕಾರ್ ಕ್ರೇಜ್ ಎಲ್ಲ ತುಂಬ ಇದೆ. ಆ ರೀತಿಯಲ್ಲಿ ಆ ಕಾರ್ ಯಾವ ಕಲರ್ ಇರುತ್ತೋ ಅದನ್ನೇ ನೋಡಿಕೊಂಡು ಕಲರ್ ಮಾಡ್ತಾ ಇದ್ದಾನೆ. ಈಗ ನನ್ನ ಸಣ್ಣ ಪಾಪು ಬಂದ. ಹೆಲೋ 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 ಗುಡ್ ಮಾರ್ನಿಂಗ್ ಹೆಲೋ. ಸಣ್ಣ ಪಾಪುನೆಲ್ಲ ಫ್ರೆಶ್ ಅಪ್ ಎಲ್ಲ ಮಾಡಿಸಿ ಆಯಿತು. ಆನಂತರ ತಿಂಡಿ ಎಲ್ಲ ಮಾಡಿಕೊಟ್ಟೆ. ಈಗ ನಮ್ಮ ಮನೆಯವರು ಹಾಗೆಯೇ ನನ್ನ ದೊಡ್ಡ ಮಗ ಸೊಪ್ಪು ಕ್ಲೀನ್ ಮಾಡಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ ಇವರೀಗ ಸೊಪ್ಪು ತೊಗೊಂಡು ಬರ್ತಾ ಇದ್ದಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಇರ್ತಾರೆ. ತುಂಬ ಕೆಲಸ ಏನು ಕೊಡಲ್ಲ ಅವರಿಗೆಲ್ಲ, ನಾನೇ ಎಲ್ಲ ಕೆಲಸ ಮಾಡ್ಕೊತೀನಿ. ಬಟ್ ಇವತ್ತು ಹುಷಾರಿಲ್ಲದೆ ಇದ್ದಿದ್ದರಿಂದ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಇವನು ನೋಡಿ ಈ ರೀತಿಲೇ ಏನಾದರೂ ಒಂದು ಆಗ್ತಾ ಇರುತ್ತೆ. ಅವನಿಗೀಗ ನಾ ಎತ್ಕೊಬೇಕು, ಎತ್ಕೊ ಅಂತ ಗಲಾಟೆ ಮಾಡ್ತಾ ಇದ್ದಾನೆ. ಹಾಗೆ ನನಗೂ ತುಂಬ ಹುಷಾರಿದ್ದಿಲ್ಲ ಅಲ್ಲ, ಹುಷಾರಿಲ್ಲದೆ ಇದ್ದಾಗ ನೆನಪಾಗೋದೇ ತವ್ರ ಮನೆ. ಆ ಟೈಮಲ್ಲಿ ತುಂಬ ಫೀಲ್ ಅಂತ ಅನಿಸುತ್ತೆ. ನಮ್ಮ ಅಮ್ಮ, ನಮ್ಮ ಅಣ್ಣನ ಹೆಂಡತಿ, ಹಾಗೆ ನಮ್ಮ ಅತ್ತಿಗೆಮ್ಮ, ನಮ್ಮ ಅಕ್ಕ ಎಲ್ಲ ಫೋನ್ ಮಾಡಿದರು. ನಮ್ಮ ಅತ್ತಿಗೆಮ್ಮ ಅದೇ ಅಂತ ಇದ್ರು, ಇಲ್ಲೇ ಹತ್ತಿರ ಇದ್ದರೆ 2 ದಿನ ಬಂದು ಏನಾದ್ರು ಹೆಲ್ಪ್ ಮಾಡಿಕೊಡ್ಬೋದವ, ನೀವು ನೋಡಿದ್ರೆ ಅಷ್ಟು ದೂರ ಇದ್ದೀರಾ ಅಂಥೇಳಿ. ಹಾಗೆ ಅವ್ರ ಹತ್ರ ಎಲ್ಲ ಮಾತಾಡಿ, ಅದೆಲ್ಲ ಮಾತಾಡುವಾಗ ಇನ್ನೂ ನೆನಪು ಜಾಸ್ತಿನೇ ಆಗುತ್ತೆ ಮನೆಯವ್ರ ಹತ್ರ. ಆವಾಗ ಏನು ಮಾಡ್ತೀನಿ ಅಂತ ಅಂದರೆ, ಮನೆಯಿಂದ ಕಳಿಸಿರ್ತಾರಲ್ಲ ಈ ಸ್ನ್ಯಾಕ್ಸ್ ಎಲ್ಲ, ಅದೆಲ್ಲ ತೆಗೆದು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಬಿಸಿ ಬಿಸಿ ಅನ್ನ ಸಾಂಬಾರೆಲ್ಲ ಮಾಡಿ ಊಟ ಮಾಡಿಬಿಡ್ತೀವಿ. ಯಾಕಂತ ಅಂದರೆ ಯಾವಾಗಲೂ ಹುಷಾರಿಲ್ಲ ಅಂತ ಅಂದರೆ, ಹಾಗೆ ಏನಾದ್ರು ಬೇಜಾರಾಗಿದ್ದರೆ ನೆನಪಾಗದೆ ತವ್ರ ಮನೆ. ಆವಾಗ ನಮ್ಮ ಮನೇಲಿ ಈ ರೀತಿ ಅಡುಗೆ ಮಾಡ್ತಿದ್ರು, ಈ ರೀತಿ ಮಾಡ್ತಿದ್ರು ಅಂತ ನೆನಪಾಗ್ತಿರತ್ತೆ. ಅದಕ್ಕೆ ಅವ್ರು ಏನು ಸ್ನ್ಯಾಕ್ಸ್ ಕಳಿಸಿರ್ತಾರೋ ಅದನ್ನೆಲ್ಲ ತೆಗೆದು ಈ ಥರ ಫ್ರೈ ಮಾಡಿ ಒಂದೊಳ್ಳೆ ಊಟ ಮಾಡಿದ್ರೆ ಎಷ್ಟಕ್ಕೆಷ್ಟು ಸಮಾಧಾನ ಅಂತ ಅನಿಸುತ್ತೆ. ಇದು ನನಗೊಬ್ಳಿಗೆ ಅಲ್ಲ, ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಇದೇ ಫೀಲಿಂಗ್ ಇರುತ್ತೆ. ಏನಾದರೂ ಹುಷಾರಿಲ್ಲ ಅಂತ ಅಂದರೆ ಅಮ್ಮನ ಮನೆ ಎಲ್ಲ ತುಂಬ ನೆನಪಾಗುತ್ತೆ. ಮನೆಯಿಂದ ಮಜ್ಜಿಗೆ ಮೆಣಸು, ಹಾಗೆಯೇ ಸಂಡಿಗೆ, ಹಪ್ಪಳ ನಮ್ಮ ಅತ್ತಿಗೆಮ್ಮ ಕೊಟ್ಟು ಕಳಿಸಿದ್ರು. ನಾನು ಲಾಸ್ಟ್ ಒಂದು ವಿಡಿಯೋದಲ್ಲೂ ಶೇರ್ ಮಾಡ್ಕೊಂಡಿದ್ದೆ, ಅದನ್ನೆಲ್ಲ ಕಳಿಸಿದ್ರು. ಅದನ್ನೆಲ್ಲ ಬಡಿಸ್ಕೊಂಡು ಹಾಗೆ ಬಿಸಿ ಬಿಸಿ ಅನ್ನ ಸಾಂಬಾರೆಲ್ಲ ಬಡಿಸ್ಕೊಂಡು ಊಟ ಮಾಡಿ ಮೆಡಿಸನ್ ತೊಗೊಂಡು ಮಲ್ಕೊಂಡ್ರೆ ಎಷ್ಟಕ್ಕೆಷ್ಟು ಆರಾಮಂತ ಅನಿಸುತ್ತೆ. ಹುಷಾರಿಲ್ಲದೆ ಇದ್ದಾಗ ಈ ರೀತಿ ಫ್ರೈಯಿಂಗ್ ಐಟಮ್ಸ್ ಎಲ್ಲ ತಿನ್ನಬಾರ್ದು. ಬಟ್ ಮನೇನೂ ನೆನಪಾಗ್ತಾ ಇರುತ್ತೆ, ಈ ಕಡೆ ಆರೋಗ್ಯನೂ ಸರಿ ಇಲ್ಲ ಅಂತ ಅಂದಾಗ ಏನಾದರೂ ಒಂದು ಸಮಾಧಾನ ಮಾಡ್ಕೊಳ್ಲಿಕ್ಕೋಸ್ಕರ ಈ ರೀತಿ ಒಂದು ಒಳ್ಳೆ ಅಡುಗೆ ಮಾಡಿ ಊಟ ಮಾಡಿ ಮನೆಯಿಂದ ಕಳಿಸಿದ್ದೆಲ್ಲ ಈ ಒಂದು ಸ್ನ್ಯಾಕ್ಸ್ ಎಲ್ಲ ತಿಂದರೆ ಎಷ್ಟಕ್ಕೆಷ್ಟು ಆರಾಮಂತ ಅನಿಸುತ್ತೆ. ಹಾಗೆ ಇದನ್ನೆಲ್ಲ ಊಟ ಮಾಡಿ ಮುಗಿಸಿ ಹಾಗೆ ಮೆಡಿಸಿನ್ ತೊಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯಿತು. ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್
ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಸಿಂಪಲ್ ಲೈಫ್ ಇನ್ ಒಮಾನ್ ಅಂಥೇಳಿ ಪೇಜ್ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.